ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಪೇಪರ್ 3 ನ ಅಡಿಯಲ್ಲಿ ಬರುವಂತಹ ಇಂಡಿಯನ್ ಎಕಾನಮಿ ಹಾಗೂ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಡಿಯಲ್ಲಿ ಇರುವಂತಹ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ. ಬಿಕಾಸ್ RBI 2028ರ ಪೇಮೆಂಟ್ ವಿಷನ್ 2028 ಅನ್ನುವಂತಹ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಈ ರಿಪೋರ್ಟ್ ಅಲ್ಲಿ ಈ ಚೆಕ್ಕಿನ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಚೆಕ್ಕಿನ ಬಗ್ಗೆ ನೋಡ್ಕೊಳ್ಳೋಣ. ಇಲ್ಲಿಯ ತನಕ ನಮ್ಗೆ ಈ ಬ್ಯಾಂಕಿಂಗ್ ಅಂದ್ರೆ ಗೊತ್ತಿತ್ತು. ಅಂದ್ರೆ ನಾವೇನ್ ಆನ್ಲೈನ್ ಬ್ಯಾಂಕಿಂಗ್, ರೆಗ್ಯುಲರ್ ಆಗಿ ಆನ್ಲೈನ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡ್ತಿದೀವಿ, ಅದನ್ನ ಈ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಕರೀತೇವೆ. ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಗೋಸ್ಕರ RBI ಏನೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ಅಂತ ಕೂಡ ನೋಡಿದ್ವಿ. ಗವರ್ಮೆಂಟಿನ ಉದ್ದೇಶ ಆಗಿರುವಂತಹ ಕ್ಯಾಶ್ಲೆಸ್ ಎಕಾನಮಿಗೆ ಭಾರತ ಹೇಗೆ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ ಅಂತ ಕೂಡ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಈಗ RBI ನಾವು ಟ್ರೆಡಿಷನಲ್ ಪೇಪರ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಚೆಕ್ ನ ಬರಿತಾ ಇದೀವಲ್ಲ, ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಚೆಕ್ ಅಥವಾ ಎಲೆಕ್ಟ್ರಾನಿಕ್ ಚೆಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಈ ಪ್ರಪೋಸಲ್ ನ RBI ರಿಲೀಸ್ ಮಾಡಿದಂತಹ ಪೇಮೆಂಟ್ ವಿಷನ್ 2028 ಅನ್ನುವಂತಹ ರಿಪೋರ್ಟ್ ನಲ್ಲಿ ಹೇಳಿದೆ. ಈ ಇನಿಷಿಯೇಟಿವ್ ನ ಮುಖ್ಯ ಗುರಿ ಏನು? ಭಾರತ ಯಾಕೆ ಈ ಚೆಕ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂತು ಅಂತ ಹೇಳಿದ್ರೆ, ಪೇಮೆಂಟ್ ಸಿಸ್ಟಮ್ ನ ಮಾಡರ್ನೈಸ್ ಮಾಡೋದಕ್ಕೆ ಭಾರತದ ಗುರಿಯಾಗಿರುವಂತಹ ಮಾಡರ್ನೈಸಿಂಗ್ ದ ಪೇಮೆಂಟ್ ಎಕೋಸಿಸ್ಟಮ್ ನ ಅಚೀವ್ ಮಾಡೋದಕ್ಕೆ ಇದೊಂದು ಮೇಜರ್ ಸ್ಟೆಪ್ ಅಂತಾನೆ ನಾವು ಹೇಳ್ಬೋದಾಗತ್ತೆ. RBI ರಿಲೀಸ್ ಮಾಡಿರುವಂತಹ ಪೇಮೆಂಟ್ ವಿಷನ್ 2028ರ ರಿಪೋರ್ಟ್ ಅಲ್ಲಿ ಈ ಚೆಕ್ಕಿನ ಬಗ್ಗೆ ಮಾತ್ರ ಅಲ್ಲ, ಈವನ್ ಈ ಚೆಕ್ ಔಟ್ಲೈನ್ ನ ಕೂಡ ಪ್ರಪೋಸ್ ಮಾಡಿದೆ. ಅದ್ರ ಜೊತೆಗೆ ಕ್ರಾಸ್ ಬಾರ್ಡರ್ ಪೇಮೆಂಟ್ ನ ಬಗ್ಗೆ ಕೂಡ ಹೇಳಿದೆ. ಕ್ರಾಸ್ ಬಾರ್ಡರ್ ಪೇಮೆಂಟ್ ನ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಒಂದು 2028ರ ರಿಪೋರ್ಟ್ ನಲ್ಲಿ. ಅದ್ರ ಜೊತೆಗೆ ಪೇಮೆಂಟ್ ಸ್ವಿಚಿಂಗ್ ಬಗ್ಗೆ ಕೂಡ ಹೇಳಿದ್ದಾರೆ, ಸಿಸ್ಟಮ್ಯಾಟಿಕ್ ಸ್ಟೆಬಿಲಿಟಿ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಈ 4 ಇಂಪಾರ್ಟೆಂಟ್ ಪ್ರಪೋಸಲ್ ನ 2028ರ ಈ ಒಂದು ವಿಷನ್ ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ಭಾರತದ ಟ್ರೆಡಿಷನಲ್ ಪೇಪರ್ ಚೆಕ್ಕಿನ ಬದಲು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಜೊತೆಗೆ ಮರ್ಜ್ ಮಾಡಿ ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂತಹ ಗುರಿಯನ್ನ ಹೊಂದಿದೆ. ಇದರಿಂದ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ಬಿಟ್ಟು ಪ್ರಾಪರ್ ಅಚೀವ್ನ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಮೊದಲನೇದಾಗಿ ಈ ಚೆಕ್ ಅಂದ್ರೆ ಏನು, ಯಾಕೆ ಬೇಕು ಈ ಚೆಕ್? ಸೊ ವಾಟ್ ಇಸ್ ಈ ಚೆಕ್? ಈ ಚೆಕ್ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ನಾವು ಈಗ ಯೂಸ್ ಮಾಡ್ತಿರುವಂತಹ ಕನ್ವೆನ್ಷನಲ್ ಟ್ರೆಡಿಷನ್ ಚೆಕ್ಗೆ ವಿಭಿನ್ನವಾಗಿರುವಂತದ್ದೇ ಈ ಚೆಕ್. ಈ ಚೆಕ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಚೆಕ್ ಅಂತ ಹೇಳ್ಬಿಟ್ಟು ಕರಿತೇವೆ. ಟ್ರೆಡಿಷನಲ್ ಅಥವಾ ಪೇಪರ್ ಚೆಕ್ಕಿನ ಮೇಲೆ ನಾವೇನ್ ಸೈನ್ ಮಾಡ್ಬಿಟ್ಟು ಹಾರ್ಡ್ ಕಾಪಿಯನ್ನ ಬ್ಯಾಂಕಿಗೆ ಹೋಗಿ ಕೊಡ್ತೀವಿ, ಅಥವಾ ಯಾರು ರಿಸೀವರ್ ಇರ್ತಾರೆ ಅವರಿಗೆ ಹೋಗಿ ಕೊಡ್ತೀವಿ ಅಲ್ವಾ, ಅದರ ಬದಲು ಆನ್ಲೈನ್ ನ ಮೂಲಕವೇ ಇಲ್ಲಿ ಸೈನ್ ನ ಮಾಡ್ಲಾಗತ್ತೆ, ಚೆಕ್ ಅನ್ನ ಕ್ರಿಯೇಟ್ ಮಾಡ್ಲಾಗತ್ತೆ, ಸೈನ್ ನ ಮಾಡಿ ವೆರಿಫಿಕೇಶನ್ ನ ಮಾಡಿ ಪೇಯಿಗೆ ಅದನ್ನ ಆನ್ಲೈನ್ ನ ಮೂಲಕವೇ ಶೇರ್ ಮಾಡ್ಲಾಗತ್ತೆ. ಇದನ್ನ ಈ ಚೆಕ್ ಅಥವಾ ಎಲೆಕ್ಟ್ರಾನಿಕ್ ಚೆಕ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಹೌ ಡಸ್ ಇಟ್ ವರ್ಕ್? ವಾಟ್ ಇಸ್ ದ ಪ್ರೋಸೆಸ್? ಹೇಗಿದು ವರ್ಕ್ ಆಗತ್ತೆ? ಡಿಜಿಟಲ್ ಚೆಕ್ ಮೇಲೆ ಪೇಯಿ ಯಾರು ಇರ್ತಾರೆ ಅವರ ಸೈನ್ ನ ಮಾಡ್ಲಾಗತ್ತೆ, ಅವರ ಡೀಟೇಲ್ ನ ಫಿಲ್ ಮಾಡ್ಲಾಗತ್ತೆ. ಸೈನ್ ಆದ್ಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅಥವಾ ಪೇಯಿ ಯಾರು ಇರ್ತಾರೆ ಅಲ್ವಾ ಅವ್ರಿಗೆ ಅದನ್ನ ಶೇರ್ ಮಾಡ್ಲಾಗತ್ತೆ. ಶೇರ್ ಮಾಡೋದಕ್ಕಿಂತ ಮುಂಚೆ ವೆರಿಫಿಕೇಶನ್ ಪಾರ್ಟ್ ತುಂಬಾನೇ ಇಂಪಾರ್ಟೆಂಟ್. ಸಿಗ್ನೇಟರೀಸ್ ಯಾರಿರ್ತಾರೆ ಅವ್ರದ್ದು ವೆರಿಫಿಕೇಶನ್ ಕರೆಕ್ಟ್ ಆಗಿದ್ಯಾ, ಅಕೌಂಟ್ ಕರೆಕ್ಟ್ ಆಗಿದ್ಯಾ, ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇದೆಯಾ ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಇಲ್ಲಿ ಮಾಡ್ಲಾಗತ್ತೆ. ಸೊ ನಾರ್ಮಲ್ ಚೆಕ್ ತರಾನೇ ಇಲ್ಲಿ ಪ್ರೊಸೆಸ್ ನಡೆಯೋದು ನಾರ್ಮಲ್ ಚೆಕ್. ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲದು ಕೂಡ ಆನ್ಲೈನ್ ಮೂಲಕನೇ ನಡೆಯುತ್ತೆ. ಸೊ ಹಾಗಿದ್ರೆ ಈ ಚೆಕ್ಕಿನ ಅಂದ್ರೆ ಎಲೆಕ್ಟ್ರಾನಿಕ್ ಚೆಕ್ಕಿನ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಫಾಸ್ಟರ್ ಪ್ರೊಸೆಸಿಂಗ್. ಆನ್ಲೈನ್ ಮೂಲಕವೇ ನಡೆಯೋದ್ರಿಂದ ಸೆಟಲ್ಮೆಂಟ್ ಆಗಿರಬಹುದು, ಪ್ರೊಸೆಸಿಂಗ್ ಆಗಿರಬಹುದು, ಇದು ತುಂಬಾನೇ ಸ್ಪೀಡ್ ಆಗಿ ನಡೆಯುತ್ತೆ. ಎರಡನೇದಾಗಿ ಎನ್ಹಾನ್ಸ್ಡ್ ಸೆಕ್ಯೂರಿಟಿ. ಫಿಸಿಕಲ್ ಫ್ರಾಡ್ಸ್ ಗಳಾಗಿರ್ಬೋದು, ಫೋರ್ಜರಿ ಆಗಿರ್ಬೋದು, ಟ್ಯಾಂಪರಿಂಗ್ ಅಸೋಸಿಯೇಟೆಡ್ ರಿಲೇಟೆಡ್ ಟು ಪೇಪರ್ಸ್, ಇದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಈ ಚೆಕ್ ಹೆಲ್ಪ್ ಆಗತ್ತೆ. ಸೊ ಫಿಸಿಕಲ್ ಫ್ರಾಡ್ಸ್ ಗಳನ್ನ ಕಂಟ್ರೋಲ್ ಮಾಡ್ಬಿಟ್ಟು ಮೋರ್ ಸೆಕ್ಯೂರ್ ಆಗಿ ವರ್ಕ್ ಮಾಡೋದಕ್ಕೆ, ಅಂದ್ರೆ
ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ವರ್ಕ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಜೊತೆಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ನೋಡ್ಕೊಂಡ್ರೆ ಇಟ್ ಇಸ್ ಅ ಕಾಸ್ಟ್ ಎಫೆಕ್ಟಿವ್ ಹಾಗೆ ಎಕೋ ಫ್ರೆಂಡ್ಲಿ ಮೆಥಡ್ ಅಂತಾನೆ ಹೇಳ್ಬೋದು. ಒಂದು ಚೆಕ್ ಪ್ರಿಪೇರ್ ಮಾಡೋದಕ್ಕೆ ಮರಗಳನ್ನ ಕೂಡ ಕಡಿಬೇಕಾಗತ್ತೆ, ಪೇಪರ್ ನ ಪ್ರಿಪೇರ್ ಮಾಡಕ್ಕೆ. ಸೊ ಬಯೋಡೈವರ್ಸಿಟಿ ಡಿಕ್ಲೈನ್ ಆಗೋದನ್ನ ನಾವು ಇದರ ಮೂಲಕ ಕಂಟ್ರೋಲ್ ನ ಮಾಡಬಹುದಾಗತ್ತೆ. ಅಂಡ್ ಆಲ್ಸೋ ಚೆಕ್ ಬೇಕಾಗಿರೋ ಅಮೌಂಟ್ ಕೂಡ ಇಲ್ಲಿ ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ಈಸಿ ಟು ಟ್ರ್ಯಾಕ್. ಚೆಕ್ ಎಲ್ಲಿ ಹೋಗ್ತಿದೆ, ಎಲ್ಲಿ ಬರ್ತಾ ಇದೆ, ಅಮೌಂಟ್ ಎಲ್ಲಿ ಹೋಗ್ತಿದೆ, ಇದನ್ನೆಲ್ಲದನ್ನು ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡಕ್ಕೆ ಇದು ಹೆಲ್ಪ್ ಆಗತ್ತೆ. ಡಿಜಿಟಲ್ ಆಡಿಟ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ಪೇಮೆಂಟ್ ಟ್ರ್ಯಾಕ್ ತುಂಬಾ ಈಸಿಯರ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಚೆಕ್ಕಿನ 4 ಮುಖ್ಯ ಉದ್ದೇಶಗಳು. ನೆಕ್ಸ್ಟ್ ಇದೇ ಒಂದು 2028ರ ಪೇಮೆಂಟ್ ವಿಷನ್ ಅನ್ನುವಂತಹ ರಿಪೋರ್ಟ್ ಅಲ್ಲಿ ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್ ಬಗ್ಗೆ ಮಾತಾಡಿದ್ದಾರೆ. ಸೊ ವಾಟ್ ಇಸ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್? ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್ ಅಂತ ಹೇಳಿದ್ರೆ ಪೇಮೆಂಟ್ ನ ಎಫಿಷಿಯನ್ಸಿನ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನ ತರಲಾಗುತ್ತೆ. ಕ್ರಾಸ್ ಬಾರ್ಡರ್ ಪೇಮೆಂಟ್ ಆಥರೈಸಸ್ ನ PSS ಆಕ್ಟ್ ಅಂದ್ರೆ PSS ಆಕ್ಟ್ ಅಂತ ಹೇಳಿದ್ರೆ 2007ರಲ್ಲಿ ಬಂದಂತಹ ಆಕ್ಟ್. ಇದು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ ಅಂತ ಕರೀತೇವೆ. ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟ್. ಈ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟಿನ ಅಡಿಯಲ್ಲಿ ಬರುತ್ತೆ ಯಾವುದು? ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್. ಅದ್ರ ಜೊತೆಗೆ ವಿ ಹ್ಯಾವ್ ಅ ಫೆಮಾ ಆಕ್ಟ್. ಕರೆಕ್ಟ್ ಅಲ್ಲ? ಫೆಮಾ ಅಂತ ಹೇಳಿದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999, ಹಾಗೆ PSS ಆಕ್ಟ್, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007. ಇದ್ರ ಎರಡರ ಅಡಿಯಲ್ಲಿ ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್ ಅನ್ನ ತರಲಾಗುತ್ತೆ. ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್ ಇಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪ್ರಮೋಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ಯೂಸರ್ ಕನ್ವೀನಿಯನ್ಸ್ ಕೂಡ ಇದರಲ್ಲಿ ಪ್ರಮೋಟ್ ಮಾಡಬಹುದು. ಇದು ಕ್ರಾಸ್ ಬಾರ್ಡರ್ ರಿಫಾರ್ಮಿನ ಬಗ್ಗೆ. ಸೊ ಇದು ಲೋ ರಿಸ್ಕ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ, ಪ್ರಾಪರ್ ಸ್ಟ್ರಕ್ಚರ್ ನ ಆಫರ್ ಮಾಡುತ್ತೆ. ಸೊ ದಟ್ ಕಸ್ಟಮರ್ಸ್ಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಸ್ವಿಚಿಂಗ್ ಸರ್ವಿಸಸ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೇಮೆಂಟ್ ಸ್ವಿಚಿಂಗ್ ಸರ್ವಿಸ್ RBI will examine providing customer with the flexibility to switch seamlessly among different payment service providing through dedicated payment switching ಸರ್ವಿಸಸ್. ಯಾಕೆ ಅಂತ ಹೇಳಿದ್ರೆ ಕಸ್ಟಮರ್ ಕನ್ವೀನಿಯನ್ಸ್ ಹಾಗೂ ಚಾಯ್ಸ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ. ಅಂದ್ರೆ ಅವ್ರಿಗೆ ಯಾವ್ದು ಈಸಿ ಪ್ಲಾಟ್ಫಾರ್ಮ್ ಆಗತ್ತೆ ಅದನ್ನ ಪ್ರೊವೈಡ್ ಮಾಡಿ ಹೆಲ್ದಿ ಕಾಂಪಿಟೇಷನ್ ಪ್ರಮೋಟ್ ಮಾಡೋದು ಈ ಒಂದು ಪೇಮೆಂಟ್ ಸ್ವಿಚಿಂಗ್ ಸರ್ವಿಸ್ ನ ಮುಖ್ಯ ಉದ್ದೇಶ. ಸೊ ಇದರಿಂದ ಕನ್ವೀನಿಯನ್ಸ್ ಎನ್ಹಾನ್ಸ್ ಆಗತ್ತೆ, ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಅಂಡ್ ಲಾಕ್ ಇನ್ ಎಫೆಕ್ಟ್ ರಿಡ್ಯೂಸ್ ಆಗುತ್ತೆ. ಸೊ ಇದು ಪೇಮೆಂಟ್ ಸ್ವಿಚಿಂಗ್ ಸರ್ವಿಸಸ್ ಬಗ್ಗೆ. ಪೇಮೆಂಟ್ ಸ್ವಿಚಿಂಗ್ ಸರ್ವಿಸಸ್ ಚಾಯ್ಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಕ್ರಾಸ್ ಬಾರ್ಡರ್ ಪೇಮೆಂಟ್ ರಿಫಾರ್ಮ್ ಬಂದ್ಬಿಟ್ಟು ಎನ್ಹಾನ್ಸ್ ನ ಮಾಡುತ್ತೆ. ಯಾವ್ದು? ಸೊ ಯಾಕೆ RBI ಈ ಒಂದು ಚೆಕ್ ಅನ್ನ ಪ್ರಪೋಸ್ ಮಾಡ್ತಿದೆ? ಈ ಚೆಕ್ ಅನ್ನ ಪ್ರಪೋಸ್ ಮಾಡ್ತಿದೆ ಮೊದಲನೇದಾಗಿ ಯುನಿಕ್ ವ್ಯಾಲ್ಯೂ ಆಫ್ ದ ಚೆಕ್. ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಯುನಿಕ್ ವ್ಯಾಲ್ಯೂ ಆಫ್ ದ ಚೆಕ್ ಅಂತ ಹೇಳಿದ್ರೆ RBI ಚೆಕ್ಕಿನ ಮೇಲೆ ಯುನಿಕ್ ಬೆನಿಫಿಟ್ ಗಳನ್ನ ತರ್ತಾ ಇದೆ. ಯಾವ ರೀತಿ ಬೆನಿಫಿಟ್ ಅಂತ ಹೇಳಿದ್ರೆ ಐ ವ್ಯಾಲ್ಯೂ ಅನ್ನ ಪ್ರಿಫರ್ ಮಾಡ್ತಾ ಇದೆ. ಸೊ ದಟ್ ಐ ಅಮೌಂಟ್ ಆಫ್ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತರ್ತಾ ಇದೆ. ಕಾಂಪ್ಲೆಕ್ಸ್ B2B ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಕೂಡ ಇಲ್ಲಿ ಲೀಗಲಿ ಬೈಂಡಿಂಗ್ ಆಗಿ ವರ್ಕ್ ಆಗತ್ತೆ. ಲಿಮಿಟೇಷನ್ ಏನು ಅಂತ ಹೇಳಿದ್ರೆ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ 2010 ಇದೆಯಲ್ಲ ಅದ್ರಲ್ಲಿ. ಸೊ ಇದರಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತೆ. ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ತನ್ನ ಪ್ರೊಸೆಸ್ ಅಲ್ಲಿ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಲಿಮಿಟೇಷನ್ ಹಾಗೆಯೇ ಅಡ್ವಾಂಟೇಜ್. ಸೊ RBI ಈಗ ತಂದಿರುವಂತಹ ಈ ಒಂದು ಸ್ಟೆಪ್ಪಿನಿಂದ ಭಾರತದಲ್ಲಿ ಮೇಜರ್ ಡಿಸಿಷನ್ ಆಗಿ ಇದು ಹೊರಹೊಮ್ಮತ್ತೆ. RBI ನ ಪೇಮೆಂಟ್ ವಿಷನ್ 2028 ರಿಪೋರ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ರೋಬೋಸ್ಟ್, ಇನ್ಕ್ಲೂಸಿವ್ ಹಾಗೂ ಸೆಕ್ಯೂರ್ ಪೇಮೆಂಟ್ ಎಕೋಸಿಸ್ಟಮ್ ನ ಪ್ರಮೋಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಚೆಕ್ ಇಂಟ್ರೊಡಕ್ಷನ್ ಇಂದ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ ಹಾಗೂ ಡಿಜಿಟಲ್ ಇನೋವೇಷನ್ ನಡುವೆ ಇರುವಂತಹ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲದರಿಂದ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ರಿಮೈನ್ ಎಫಿಷಿಯಂಟ್ ಅಂಡ್ ಆಲ್ಸೋ ಇಂಟರ್ ಆಪರೇಬಲ್, ಫ್ರಾಡ್ ರೆಸಿಸ್ಟೆನ್ಸ್ ಹಾಗೂ ಗ್ಲೋಬಲಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಇದಿಷ್ಟು RBI ಈ ಚೆಕ್ ನ ಬಗ್ಗೆ. ಇದನ್ನ ನೀವು ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಬರುವಂತಹ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಕ್ಯಾಶ್ಲೆಸ್ ಎಕಾನಮಿ ಆಗಿರಬಹುದು, ಅಥವಾ ಅಪ್ಡೇಟೆಡ್
ಪ್ರೊವೈಡಿಂಗ್ ಪ್ರಾಪರ್ ಎಕೋಸಿಸ್ಟಮ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ದ ಕಸ್ಟಮರ್ಸ್. ಈ ರೀತಿಯಾದಂತಹ ಕ್ವಶನ್ಸ್ ಬಂದ್ರು ಕೂಡ ನೀವಲ್ಲಿ ಈ ಚೆಕ್ಕಿನ ಬಗ್ಗೆ ಮೆನ್ಷನ್ ಮಾಡಬಹುದು. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ದ ಪ್ರಪೋಸ್ ಇ ಚೆಕ್ ಏಮ್ ಟು ಕಂಪ್ಲೀಟ್ಲಿ ಫೇಸ್ ಔಟ್. ಕಂಪ್ಲೀಟ್ಲಿ ಅಂತ ಇರೋದ್ರಿಂದನೇ ಈ ಆಪ್ಷನ್ ರಾಂಗ್ ಅಂತ ಗೊತ್ತಾಗುತ್ತೆ. ಆನ್ಸರ್ ಬಂದು ಬಿ 2 and 3. ಬಟ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ ಕ್ವಶನ್ಸ್ ನ. ಫೇಸ್ ಔಟ್ ದ ಚೆಕ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಅಂಡ್ ಬ್ಯಾನ್ ಫಿಸಿಕಲ್ ಚೆಕ್ ಫಾರ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್. ಇದು ರಾಂಗ್. ಎರಡನೇದು ದ ಪೇಮೆಂಟ್ ಸ್ವಿಚಿಂಗ್ ಸರ್ವಿಸ್ is designed to allow customer to switch seamlessly among different payment service providers to reduce lock-in effect. It's correct. The regulatory framework for cross-border payment authorization in India is primarily governed by Payment and Settlement System Act 2007 and FEMA 1999. So ಇದೆರಡು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. Both 2 and 3 is the correct option. We'll see one mains question. The Reserve Bank of India's proposal to introduce electronic check payment switching service reflects a paradigm shift towards an interoperable and secure digital payment. ಇಲ್ಲಿ ಬರೀವಾಗ ವಾಟ್ ಇಸ್ ಪೇಮೆಂಟ್ ಸ್ವಿಚಿಂಗ್ ಸರ್ವಿಸ್ ಅಂತ ಬರೀರಿ ಅಂಡ್ ಆಲ್ಸೋ ಇ ಚೆಕ್ ಅಂದ್ರೆ ಏನು ಅಂತ ಕೂಡ ಇಂಟ್ರೊಡಕ್ಷನ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಬರಿಬೇಕಾಗತ್ತೆ. ಡಿಸ್ಕಸ್ ದ ಪೊಟೆನ್ಶಿಯಲ್ ಬೆನಿಫಿಟ್ ಆಫ್ transitioning towards e-check and regulatory challenges associated with expanding oversight over systematically important digital payment intermediaries. So ಇದು 15 marks ಗೆ ಆನ್ಸರ್ ನ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ಡೈಲಿ ಆನ್ಸರ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಆನ್ಸರ್ ಬರೆಯುವಂತಹ ಎಫಿಷಿಯನ್ಸಿ ಅಂಡ್ ಆಲ್ಸೋ ಕಾನ್ಫಿಡೆನ್ಸ್ ಎರಡು ಕೂಡ ಬಿಲ್ಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.